ಸಂಗಮ್ನಾಥ್. ಜಯ ಸಚ್ಚಿದಾನಂದ. ಅಳ್ಳಿಕ್ಕೆ ಯಾಕೆ ಬರುತ್ತೆ? ಶುದ್ಧಾತ್ಮ ಮತ್ತು ಶರೀರಕ್ಕೆ ಏನು ಸಂಬಂಧವಿದೆ? ಅಳುವುದು ಮತ್ತು ಶರೀರಕ್ಕೆ ಏನು ಸಂಬಂಧವಿದೆ? ಹೌದು. ಈ ಅಳುವುದಂತೂ 2 ಪ್ರಕಾರದ ಅಳು ಇರುತ್ತವೆ. ಮಗುವಿನ ಅಳು ಚಾಕ್ಲೇಟ್ ಸಿಗದಿದ್ರೆ ಆರಂಭವಾಗುತ್ತೆ. ಕೈಯಲ್ಲಿ ಚಾಕ್ಲೇಟ್ ಕಂಡ್ರೆ ಅಳು ಅಲ್ಲೇ ಸ್ಟಾಪ್ ಆಗುತ್ತೆ. ಹಾಗಾದ್ರೆ ಮಗುವಿಗೆ ಮನ ಬಂದಂತೆ ಮಾಡಲು ಅಳುವಿದೆ. ಒಮ್ಮೊಮ್ಮೆ ಭಕ್ತಿಯಲ್ಲಿ ಇಷ್ಟು ಆನಂದ ಆಗುತ್ತೆ ಅಂದ್ರೆ ಭಕ್ತಿ ಅಳು ಬಂದ್ಬಿಡುತ್ತೆ. ಅದು ಹೌದು. ದಾದಾ ಭಗವಾನ್ರ ಭಕ್ತಿ ಮಾಡ್ತಾ ಮಾಡ್ತಾ ಕಣ್ಣೀರು ಬಂದ್ಬಿಡುತ್ತೆ. ಅದು ಭಕ್ತಿದ್ದು ಆನಂದ ಆಶ್ರು ಭಕ್ತಿ ಆಶ್ರು ಅನ್ನಿಸಿಕೊಳ್ಳುತ್ತೆ. ಅದು ಸರಿಯೋ ತಪ್ಪೋ? ಅಲ್ಲ, ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಹಾ. ತಪ್ಪು ಅಂತ ಯಾವಾಗ ಹೇಳ್ತಾರೆ? ಸೋದರಿಯರು ತಮ್ಮ ಮನ ಬಂದಂತೆ ನಡೆಯಲು ಸಿಗದಾಗ ಆಳಲು ಆರಂಭಿಸ್ತಾರೆ. ಪಾಪ ಪತಿ ಕರೆಗೆ ಹೋಗ್ತಾನೆ. ಹಾ. ಅದು ಕೆಟ್ಟದು. ಈ ಭಕ್ತಿಯ ಕಣ್ಣೀರು ಇದೆಯಲ್ಲ, ಅದು ಒಳ್ಳೇದು. ಮತ್ತು ಯಾರ್ದಾದ್ರೂ ಮೃತ್ಯುವಾಯ್ತು ಆಗ್ಲೂ ಕಣ್ಣೀರು ಬರುತ್ತೆ. ಅದು ಮೋಹದ ಕಣ್ಣೀರು, ಮಮತೆಯ ಕಣ್ಣೀರು. ಅದನ್ನು ಹೊರೆಗೊಡ್ಬೇಕು. ಇಲ್ದಿದ್ರೆ ಆ ಭಾರ ಹೊರೆಯೆಲ್ಲ ಹೆಚ್ಚಾಗುತ್ತೆ. ಹಾರ್ಟ್ನ ಮೇಲೆ ಲೋಡ್ ಬರುತ್ತೆ. ಅದು ಅಂದ್ರೆ ಹೌದು. ಸ್ವಲ್ಪ ಭಾವನೆಯಿಂದ ಅಳು ಬಂದ್ರೆ ಪರವಾಗಿಲ್ಲ, ಹರಿಲಿ ಬಿಡಿ. ಆದ್ರೆ ಅಳುವುದು ಅದು ಆತ್ಮದ ಧರ್ಮವಲ್ಲ. ಮತ್ತು ಶರೀರದ ಇಫೆಕ್ಟ್ ಅದು. ಮತ್ತು ಅದರ ಹಿಂದೆ ಆ ಅಹಂಕಾರದ ಇಂಟ್ರೆಸ್ಟ್ ಇದೆ. ಅಹಂಕಾರಕ್ಕೆ ಹಾಗೆ ಬೇಕು ಹೀಗೆ ಬೇಕು. ಅಹಂಕಾರದ ಭಕ್ತಿಯಲ್ಲಿ ಬಂದ್ರೆ ಅದೊಂದು ಪ್ರಕಾರದ ಅಳುವಾಗತ್ತೆ. ಅಹಂಕಾರ ದುಃಖದಲ್ಲಿ ಬಂದ್ಬಿಟ್ರೆ ಅಸಹಾಯಕತೆ ಅಳು ಕೂಡ ಇರುತ್ತೆ. ಬಹಳ ತಲೆ ನೋಯ್ತಿದ್ರೆ ಹೇ ಭಗವಂತ ಯಾವಾಗ ನಿಂತೀತು ಅಂತ ಅಳ್ತಾನೆ ವ್ಯಕ್ತಿ. ಹಾ. ಈ ಅಹಂಕಾರದ ಪ್ರೊಜೆಕ್ಷನ್, ಅಹಂಕಾರದ ಈ ಸಂವೇದನೆ ಇದೆ, ಅದು ಪ್ರೊಜೆಕ್ಷನ್ ಕಣ್ಣಿಂದ ಹೊರಬರುತ್ತೆ. ಹಾ. ಮತ್ತು ಒಮ್ಮೊಮ್ಮೆ ಶರೀರದಲ್ಲಿ ತನ್ನಷ್ಟಕ್ಕೆ ಅಳು ಬರುತ್ತೆ. ಯಾರನ್ನಾದ್ರೂ ಅಳೋದು ನೋಡಿದ್ರೆ ಆಗ ಶರೀರದ ಕಣ್ಣಿಂದ ನೀರು ಬಂದ್ಬಿಡುತ್ತೆ. ಅದು ಸಹಜ. ಅಹಂಕಾರದ ಪ್ರೊಜೆಕ್ಷನ್ ಅಲ್ಲ, ಅದು ಸಹಜ ಕ್ರಿಯೆ, ಸಹಜಿಕ ಅನ್ನಲ್ಪಡುತ್ತೆ. ತಪ್ಪನ್ನು ಸುಧಾರಣೆ ಮಾಡ್ಲಿಕ್ಕಿದೆ. ಕ್ಷಮಿಸ್ಬೇಕೇ ಅಥವಾ ಪನಿಷ್ಮೆಂಟ್ ಕೊಡ್ಬೇಕೇ? ಜನರು ಪನಿಷ್ಮೆಂಟ್ ಕೊಡ್ತಾರೆ. ಸತ್ಯ ಏನು ಅಂದ್ರೆ ತಪ್ಪು ಕಾಣಿಸೋ ತಪ್ಪು ಅದು ವರ್ತನೆಯಲ್ಲಿ ಕಾಣಿಸುತ್ತೆ. ಆ ವರ್ತನೆಯ ತಪ್ಪು ಅದು ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ತಪ್ಪಾಗಿ ಯೋಚಿಸುವುದರಿಂದ ತಪ್ಪು ವರ್ತನೆ ಆಗಿಬಿಡುತ್ತೆ. ಹಾಗಾಗಿ ತಪ್ಪು ವರ್ತನೆಯ ಪನಿಷ್ಮೆಂಟ್ನಿಂದ ಹೆಚ್ಚು ಸುಧಾರಣೆ ಆಗೋದಿಲ್ಲ. ಅದರ ಬದಲು ತಪ್ಪು ಯೋಚನೆಯನ್ನು ಸುಧಾರಿಸಿ. ತಪ್ಪು ಯೋಚನೆ ಸುಧಾರಿಸಿದ್ರೆ ತಪ್ಪು ವರ್ತನೆ ತನ್ನಷ್ಟಕ್ಕೆ ಮೆಲ್ಲ ಮೆಲ್ಲನೆ ಅಂತ್ಯವಾದೀತು. ಅಂದ್ರೆ ನಿಜ ಏನು ಅಂದ್ರೆ, ಎದುರುಗಿದ್ದವನನ್ನ ತಪ್ಪಿನಿಂದ ಸುಧಾರಣೆ ಮಾಡ್ಲಿಕ್ಕಿದ್ರೆ ಫಸ್ಟ್ ಸ್ಟೆಪ್ ಆತನಿಗೆ ಸಹಜ ಕ್ಷಮೆ ನೀಡಿ. ಓಕೆ. ಅವನನ್ನು ಬ್ಲೇಮ್ ಮಾಡಬೇಡಿ. ನೀನ್ ತಪ್ಪು ಮಾಡ್ತಿದ್ದಿ, ನೀನೆಂದು ಸುಧಾರಿಸೋಲ್ಲ, ನಿನ್ನನ್ನು ಸುಧಾರಿಸುತ್ತಾ ನಾನ್ ಬೇಸತ್ಯ ಹಾಗೆ ಮಾಡಬೇಡಿ. ಫಸ್ಟ್ ಅವನನ್ನು ನಿರ್ದೋಷಿಯನ್ನಾಗಿ ನೋಡಿ. ಅದು ಅವನ ವರ್ತನೆ ತಪ್ಪಾಯ್ತು, ಅದರಲ್ಲಿ ಅವನ ದೋಷವಿಲ್ಲ. ಸರಿ. ಅವನಿಗೆ ಇಂಥ ತಿಳುವಳಿಕೆ ನೀಡಿ, ನೋಡಪ್ಪ ನಿನ್ಗೆ ಗೊತ್ತಿದೆಯೇ ಈ ವರ್ತನೆಯಿಂದ ನಿನ್ಗೇನು ಹಾನಿಯಾಗುತ್ತೆ ಅಂತ, ಇದರ ಪರಿಣಾಮವೇನಾದೀತು. ಅವನಿಗೆ ಒಳ್ಳೆ ತಿಳುವಳಿಕೆ ನೀಡಿ. ಒಳ್ಳೆ ತಿಳುವಳಿಕೆ, ಅದರಿಂದ ಅವನ ತಿಳುವಳಿಕೆ ಶ್ರದ್ಧೆ ಬದಲಾಗಿ ಈ ನನ್ನ ವರ್ತನೆ ತಪ್ಪು ಅಂತ, ನಾನು ಹೀಗೆಂದು ಮಾಡಬಾರ್ದು ಅಂತ ಅವನ ತಿಳುವಳಿಕೆ ದೃಢವಾಗುತ್ತೆ. ಅಷ್ಟು ತಿಳುವಳಿಕೆ ನೀಡಿದ್ರೆ ಒಳ್ಳೆದು, ಅಷ್ಟೇ ಸಾಕು, ಇಷ್ಟು ಇನಫ್. ಅವನ ಮನಸ್ಸಿನಲ್ಲಿ ಸದಾ ಇದ್ದೀತು ಇದು ನನ್ನ ತಪ್ಪು ವರ್ತನೆ ಅಂತ. ಸ್ವಲ್ಪ ದಿನದ ನಂತರ ಅವನ ವರ್ತನೆ ಅಂತ್ಯವಾದೀತು. ಹೊಸ ತಿಳುವಳಿಕೆಯಂತೆ ವರ್ತನೆಯೂ ಬಂದೀತು. ಸರಿ. ಅಂದ್ರೆ ನಿಮ್ಮಿಂದ ಎಷ್ಟಾಗ್ಬೇಕೋ ಅವನಿಗೆ ತಿಳಿಸೋ ಪ್ರಯತ್ನ ಮಾಡಬೇಕು ನೀವು. ಅವನಿಗೆ ಇಷ್ಟೊಳ್ಳೆ ರೀತಿಯಿಂದ ತಿಳಿಸಿ. ತಪ್ಪು ವರ್ತನೆ ಮೇಲೆ ಅವನ ಶ್ರದ್ಧೆ ಇರುವುದು ಅದು ನನ್ನ ತಪ್ಪು ವರ್ತನೆ. ಓಕೆ. ಪನಿಷ್ಮೆಂಟ್ ಕೊಡೋದು ಬಹಳ ಒಳ್ಳೆ ದಾರಿಯಲ್ಲ. ಆದ್ರೆ ಅಜ್ಞಾನ ದೆಸೆಯಲ್ಲಂತೂ ಅನ್ಯರೇನ್ ಮಾಡ್ತಾರೆ? ಮಗು ತಪ್ಪು ಮಾಡಿದ್ರೆ 1-2 ಏಟು ಕೊಡ್ತೇವೆ ನಾವು ಅದಕ್ಕೆ. ಮತ್ತದಕ್ಕೆ ಅನ್ನಿಸುತ್ತೆ ನಾನು ತಪ್ಪು ಮಾಡಿದ್ದೇನೆ ಅಂತ. ಒಮ್ಮೊಮ್ಮೆ ಮಗುವಿನಲ್ಲಿ ಸುಧಾರಣೆಯಾಗುತ್ತೆ, ಒಮ್ಮೊಮ್ಮೆ ಕೆಟ್ಟು ಕೂಡ ಹೋಗುತ್ತೆ. ನನ್ಗೆ ಹೊಡಿತಾರೆ, ನಾನ್ ಬಿಡೋದಿಲ್ಲ, ನಾನ್ ಡಬಲ್ ಮಾಡ್ತೇನೆ ಹೋಗಿ. ಹೌದು, ಹಾಗೆ ಈ ಮಾಡ್ತಾರೆ. ಅಹಂಕಾರ ರಿಯಾಕ್ಷನ್ನಲ್ಲಿ ಬಂದ್ಬಿಡುತ್ತೆ. ಮತ್ತು ತಿಳುವಳಿಕೆ ದಾರಿ ಹೀಗಿದೆ, ಲೇಟ್ ಆದೀತು, ಆದ್ರೆ ಪರ್ಫೆಕ್ಟ್ ಆದೀತು. ಓಕೆ. ಸಂಕಟದಲ್ಲಿ ಏನ್ ಮಾಡ್ಬೇಕು? ಈ ಸಂಕಟದಲ್ಲಿ ಮನುಷ್ಯ ಸಂಕಟ ಅದು ಕರ್ಮಫಲವೇ. ಅಂದ್ರೆ ಕರ್ಮಫಲದ ಸಂಕಟದ ಸಮಯದಲ್ಲಿ ಕೆಟ್ಟ ಯೋಚನೆ ಮಾಡ್ತಾನೆ. ನಾನು ಇದ್ ಮಾಡ್ಬೇಕು ಅದು ಮಾಡ್ಬೇಕು ಅಂತ. ಕೊನೆಗೆ ಹೊರಗೆ ಯಾವ ಆಸರೆ ಸಿಗದಿದ್ದಾಗ ಸಾಯ್ಬೇಕು ಅಂತ ತಪ್ಪಾಗಿ ಯೋಚಿಸ್ತಾನೆ. ಹೌದು ಹೌದು. ಸಂಕಟದಲ್ಲಿ ಹಾಗೆ ಮಾಡಬಾರ್ದು. ಹೀಗೆ ತಿಳ್ಕೋಬೇಕು, ನನ್ಗೆ ಈ ಕೆಟ್ಟ ಕರ್ಮಫಲ ಸಿಕ್ಕಿದೆ, ಹೇ ಭಗವಂತ ನನ್ಗೆ ಶಕ್ತಿ ನೀಡು. ನಿಮ್ಮ ಇಷ್ಟದೇವರೊಂದಿಗೆ ಕೃಷ್ಣ ಪರಮಾತ್ಮ, ಶ್ರೀರಾಮ, ಮಹಾವೀರ ಭಗವಾನ್ ಯಾರನ್ನು ನಂಬ್ತೀರೋ ತಿಳಿದಿದ್ರೆ ಒಳಗಿರೋ ಭಗವಂತನಿಗೆ ಹೇಳಿ. ಶುದ್ಧಾತ್ಮ ಭಗವಂತನದು. ಅದು ಕೂಡ ತಿಳಿದಿದ್ರೆ ದಾದಾ ಭಗವಾನ್ ಶಬ್ದ ಹೇಳಿ.
ಆದ್ರೆ ಭಗವಂತನ ಬಳಿ ಶಕ್ತಿ ಕೇಳಿ, ಹೇ ಭಗವಂತ, ಈ ಸಂಕಟ ಬಂದಿದೆ, ನನ್ನನ್ನು ಸಮತಾ ಭಾವನೆಯಿಂದ ಪೂರ್ತಿ ಮಾಡೋ ಶಕ್ತಿ ನೀಡು, ಇದರಿಂದ ಪಾರಾಗೋ ಶಕ್ತಿ ನನ್ಗೆ ನೀಡು. 50 ಬಾರಿ, 100 ಬಾರಿ, 500 ಬಾರಿ ಶಕ್ತಿ ಕೇಳಿ. ಸಂಕಟದಲ್ಲಿ ನೀವು ವೀಕ್ ಆಗೋ ಅಗತ್ಯವಿಲ್ಲ, ಡಿಸ್ಟರ್ಬ್ ಆಗೋ ಅಗತ್ಯ ಇಲ್ಲ, ಡಿಪ್ರೆಸ್ ಆಗೋ ಅವಶ್ಯಕತೆನೂ ಇಲ್ಲ. ಅದನ್ನು ಸಮತಾ ಭಾವನೆಯಿಂದ ಎದುರಿಸುವುದು ಅಂದ್ರೆ ಸಂಕಟ ಯಾರಿಂದ ಬಂದಿದೆ ಆತನನ್ನು ತಪ್ಪಿತಸ್ಥನಾಗಿ ಕಾಣಬೇಡಿ. ನನ್ಗೆ ನನ್ನ ಕರ್ಮದ ಫಲ ಸಿಕ್ಕಿದೆ, ನಾನು ಸಮತಾ ಭಾವನೆಯಿಂದ ಪೂರ್ತಿ ಮಾಡಬೇಕು, ಯಾರ ಬಗ್ಗೆಯೂ ಕೋಪ ದ್ವೇಷ ಇಟ್ಕೊಳ್ಬೇಡಿ. ಇಂಥ ತಿಳುವಳಿಕೆಯಲ್ಲಿ ಇದ್ಕೊಂಡು ದೇವರಲ್ಲಿ ಶಕ್ತಿ ಕೇಳಿ. ಮತ್ತು ಸಂಕಟ ಸಂಯೋಗ ಸ್ವರೂಪವಾಗಿದೆ, ಮತ್ತು ಸಂಯೋಗದ ಸಮಯವಾದಾಗ ವಿಯೋಗ ಆಗಿಯೇ ಆಗುತ್ತೆ. ಮ್ಯಾಟರ್ ಆಫ್ ಟೈಮ್ ಆಗಿದೆ. 2 ತಾಸು, 12 ತಾಸು, 2 ವರ್ಷ, 5 ವರ್ಷ, ಆದ್ರೆ ಎಂದಾದ್ರೂ ಮೆಲ್ಲನೆ ಅಂತ್ಯವಾಗಿಯೇ ಆಗುತ್ತೆ. ಅಲ್ಲಿವರೆಗೆ ಯಾರು ಭಾವನೆ ಕೆಡಿಸ್ತಾರೋ ಅದರಿಂದ ಭಾವನೆ ಕೆಡುತ್ತೆ. ಅದನ್ನು ಮನುಷ್ಯ ತಿಳ್ಕೋಬೇಕು. ನಾನು ಭಾವನೆಯನ್ನು ಕೆಡಿಸಬಾರ್ದು, ಇಲ್ದಿದ್ರೆ ನನ್ನ ಭಾವನೆ ಕೆಟ್ಟೀತು. ಮತ್ತು ಹಿಂದಿನ ಭಾವನೆಯಲ್ಲಿ ನಾನು ಸಂಕಟದ ಕಾಸಸ್ ಹಾಕಿದ್ದೆ, ನಾನು ಶುದ್ಧಿ ಮಾಡಿಲ್ಲ ಸಂಕಟಕ್ಕಾಗಿ. ಇಂದು ಅದರ ಫಲ ಸಿಕ್ಕಿದೆ. ಈಗ ನಾನು ಭಾವನೆ ಕೆಡಿಸಿದ್ರೆ ನನ್ನ ನೆಕ್ಸ್ಟ್ ಜನ್ಮದಲ್ಲೂ ಇದಕ್ಕಿಂತ ಹೆಚ್ಚು ಕೆಟ್ಟ ಪ್ರಸಂಗ ಬಂದೀತು. ಹಾಗಾಗಿ ಬಂದಿರುವುದನ್ನ ನಾನು ಒಳ್ಳೆ ರೀತಿಯಿಂದ ಪೂರ್ತಿ ಮಾಡಬೇಕು. ಸಂಯೋಗವನ್ನು ಸಮತಾಭಾವದಿಂದಲೇ ಪೂರ್ತಿ ಮಾಡಬೇಕು. ಮತ್ತು ಶಕ್ತಿ ಕೇಳೋದ್ರಿಂದ ನಿಮ್ಮಲ್ಲಿ ಬಹಳ ಪವರ್ ಇದ್ದೀತು. ಆತ್ಮ ಅನಂತ ಶಕ್ತಿಯುಳ್ಳದ್ದು. ಓಕೆ. ಮೋಕ್ಷಕ್ಕೆ ಹೋಗೋವರೆಗೆ ಆತ್ಮ ಇಷ್ಟು ಶಕ್ತಿ ಸಂಪನ್ನವಿದೆ. ಯಾವ ರೀತಿಯ ವಿಘ್ನ ಬಂದ್ರೂ ಅದನ್ನು ಪೂರ್ತಿ ಮಾಡಬಲ್ಲದು. ಅದರೆದ್ರೂ ಆ ವಿಘ್ನ ಪೂರ್ತಿಯಾಗುವವರೆಗೆ ಅದು ಸಮತೆಯಲ್ಲಿ ಇರಬಲ್ಲದು. ಆಯ್ತು. ಅಂದ್ರೆ ಈ ಶಕ್ತಿ ಕೇಳಿಯೇ ಪೂರ್ತಿಗೊಳಿಸಬಹುದು. ಆಯ್ತು. ಮತ್ತು ಆ ಮೋಕ್ಷದ ರೂಪ ಏನು? ಮೋಕ್ಷದ ಸ್ವರೂಪ. ಮೋಕ್ಷದ ಸ್ವರೂಪ. ಹೌದು. ಏನ್ ಕೇಳಿದ್ರಿ ನೀವು? ಮೋಕ್ಷದ ಸ್ವರೂಪ ಏನು ಅಂತ. ಮೋಕ್ಷದ ಸ್ವರೂಪ, ಈ ಬಂಧನದ ಸ್ವರೂಪ ನಿಮ್ಗೆ ತಿಳಿಯುವುದಿಲ್ವೇ? ಯಾರಾದ್ರೂ ಅಪಮಾನ ಮಾಡಿದ್ರೆ ಬಂಧನ ತಾಗುತ್ತಲ್ಲ. ಹಾ. ಯಾರಾದ್ರೂ ಹೊಡೆದು ಬಿಟ್ರೆ, ಯಾರಾದ್ರೂ ದುಡ್ಡಿನ ಚೀಟಿಂಗ್ ಮಾಡಿದ್ರೆ, ಇವೆಲ್ಲ ಬಂಧನದ ಸ್ವರೂಪ. ಮತ್ತವೇ ಬಂಧನಗಳ ಎವಿಡೆನ್ಸ್ ಬರೋ ಸಮಯದಲ್ಲಿ ನಿಮ್ಮನ್ನು ದುಃಖ ಟಚ್ ಮಾಡದಿದ್ರೆ ಅದು ಮೋಕ್ಷದ ಸ್ವರೂಪ. ಮೋಕ್ಷ ಅಂದ್ರೆ ಅದ್ನೋಡಿ, ಯಾರಾದ್ರೂ ಬೈತಾರೆ, ಆಗ ನಿಮ್ಗೇನನಿಸುತ್ತೆ? ನನ್ಗೆ ಬೈತಾರೆ. ಆದ್ರೆ ನಿಜದಲ್ಲಿ ನಿಮ್ಗೆ ಪರಿಚಯವಲ್ಲ, ನೀವು ಸ್ವತಃ ಆತ್ಮ. ಸಂಗಮನಾಥಿಗೆ ಬೈತಾರೆ. ಹೌದು. ನೀವೆಣಿಸ್ತೀರಿ ನೀವೇ ಸಂಗಮನಾಥ. ಅಲ್ಲಿಂದ ಬಂಧನದ ಸ್ವರೂಪ ಆರಂಭವಾಯಿತು. ನಿಮ್ಗೆ ತಿಳುವಳಿಕೆ ಬರುತ್ತೆ ಜ್ಞಾನ ಸಿಕ್ಕಿದಾಗ. ಓಹೋ, ಸಂಗಮನಾಥ ಭಿನ್ನವಾಗಿದ್ದಾನೆ, ನಾನಂತೂ ಶುದ್ಧಾತ್ಮ. ಆಮೇಲೆ ಯಾರಾದ್ರೂ ನಿಮ್ಗೆ ಬೈದ್ರೆ ನಿಮ್ಮ ಜಾಗೃತಿಯಲ್ಲಿರುತ್ತೆ, ಸಂಗಮನಾಥ್ನಿಗೆ ಬೈತಿದ್ದಾನೆ, ನಾನಂತೂ ಶುದ್ಧಾತ್ಮ. ಆಗ ಈ ದುಃಖ ಟಚ್ ಆಗದು. ಹಾಗಾದ್ರೆ ಆ ಜಾಗೃತಿ ಅದೇ ಮೋಕ್ಷದ ಜಾಗೃತಿಯಾಗಿದೆ. ಓಕೆ, ಅರ್ಥವಾಯ್ತಲ್ಲ? ಹೌದೌದು. ಜೈ ಸಚ್ಚಿದಾನಂದ. ಅಪೂರ್ವ ಕುರು. We have studied basic science, electrons, atoms, etc. How do we relate this spiritualism with this science? ಇವೆರಡು ಭಿನ್ನವಾಗಿವೆ. ಇದು ಭೌತಿಕ ವಿಜ್ಞಾನ ಮತ್ತು ಸ್ಪಿರಿಚುವಲ್ ಸೈನ್ಸ್ ಟೋಟಲಿ ಡಿಫ್ರೆಂಟ್ ಆಗಿದೆ. ಒಂದ್ ಮಾತು, ಎಲಿಮೆಂಟ್ ಇಟರ್ನಲ್ ಆಗಿದೆ. ಮತ್ತೀ ಸ್ಪಿರಿಚುವಲ್ ಸೈನ್ಸ್ನಲ್ಲೂ ಎಲಿಮೆಂಟ್ ಇಟರ್ನಲ್ ಆಗಿದೆ. ಆದರೆ ಭೌತಿಕ ಸೈನ್ಸ್ನಲ್ಲಿನ ಸ್ಪಿರಿಚುವಲ್ ಸೈನ್ಸ್ನ ಒಂದೂ ಆಟಮ್, ಒಂದೂ ಎಲಿಮೆಂಟ್ ಅರ್ಥವಾಗುವುದಿಲ್ಲ. ಬಹಳ ಕಾಂಟ್ರರಿ ಇವೆರಡೂ. ಈ ಭೌತಿಕ ವಿಜ್ಞಾನ ಬಾಹಿರ ಬುದ್ಧಿಯದ್ದು ಮತ್ತು ಸ್ಪಿರಿಚುವಲ್ ವಿಜ್ಞಾನ ಅಂತರ್ಬುದ್ಧಿದ್ದು. ಎರಡಕ್ಕೂ ಸಂಬಂಧವಿಲ್ಲ. ಹೀಗೇನೆ ಏನಾದ್ರೂ ತಿಳಿಯೋದಕ್ಕೆ ತಮ್ಮ ಹೆಲ್ಪ್ ತಗೋತಾರೆ. ಈ 2H+O ಅಂದ್ರೆ ನೀರು ಇದ್ದೇ ಇರುತ್ತೆ, ಅದು ಸೈನ್ಸ್. ಹಾಗೆ ಇಲ್ಲಿಯೂ ಇಟರ್ನಲ್ ಎಲಿಮೆಂಟ್ ಇದೆ. ಸೋಲ್, ಮ್ಯಾಟರ್, ಎವ್ರಿಥಿಂಗ್ ಎಲ್ಸ್ ಆರ್ ಇಟರ್ನಲ್ ಎಲಿಮೆಂಟ್. ಮತ್ತು ಇಟರ್ನಲ್ ಎಲಿಮೆಂಟ್ ಕೂಡ ಅನುಭವಕ್ಕೆ ಬರಬಹುದು. ಹೇಗೆ ಫಿಸಿಕಲ್ ಎಲಿಮೆಂಟ್ ಅನುಭವಕ್ಕೆ ಬರಬಹುದು, ಹಾಗೆ ಇಟರ್ನಲ್ ಎಲಿಮೆಂಟ್ ಅನುಭವಕ್ಕೆ ಬರಬಹುದು. ಅದನ್ನು ತಿಳಿಯುವುದಕ್ಕೆ ಹೆಲ್ಪ್ ಆಗುತ್ತೆ. ಮಿಕ್ಕ ಇವರು ಯಾವ ಸೈನ್ಸ್ ಹುಡುಕಿದ್ದಾರೆ, ಎಲೆಕ್ಟ್ರಾನ್, ಆಟಮ್ಸ್, ಅವೆಲ್ಲ ಇಟರ್ನಲ್ ಎಲಿಮೆಂಟ್ನ ಒಂದೇ ಆಟಮ್ ಆಗಿದೆ, ಒಂದೇ ಎಲಿಮೆಂಟ್ ಮತ್ತು ಜಡತತ್ವ. ಮತ್ತು ಆ ಜಡತತ್ವದ ಡಿವಿಷನ್ ಮಾಡ್ತಾ ಆಟಮ್ವರೆಗೆ ತಲುಪಿದ್ದಾರೆ ಈ ಜನರು. ತಿಳಿತಲ್ಲ, ಯಾವುದು ಮ್ಯಾಟರ್ ಅನ್ನಲ್ಪಡುತ್ತೆ? ಜಡತತ್ವ. ಆತ್ಮ ಚೇತನ ತತ್ವವಾಗಿದೆ. ಈ ದೇಹ ಜಡತತ್ವದಿಂದ ನಿರ್ಮಿಸಲಾಗಿದೆ. ಜಡತತ್ವದ ಇಂಡಿವಿಜುವಲ್ ಫ್ರಾಕ್ಷನ್ ಅದಕ್ಕೆ ಪರಮಾಣು ಅಂತಾರೆ. ಮತ್ತು ಹೆಚ್ಚು ಪರಮಾಣು ಸಂಗ್ರಹವಾದ್ರೆ ಆಟಮ್ ಆಗುತ್ತೆ. ಅಂದ್ರೆ ಆಟಮ್ನಲ್ಲಿ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಎಲ್ಲ ಆಟಮ್ನ ಪಾರ್ಟ್ಸ್ ಆಗಿವೆ ಮತ್ತು ಅದು ಜಡತತ್ವ. ಅಲ್ಲಿವರೆಗೆ ಈ ಜನರು ತಲುಪಬಲ್ಲರು, ಅದಕ್ಕಿಂತ ಮುಂದೆ ತಲುಪಲಿಲ್ಲ. ಮತ್ತು
ಮಹಾವೀರ ಭಗವಾನ್ ಕೃಷ್ಣ ಪರಮಾತ್ಮ ಅವರನ್ನು ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತಾರೆ. ಅವರು ಇಟರ್ನಲ್ ಎಲಿಮೆಂಟ್ನವರೆಗೆ ತಲುಪಿದ್ದಾರೆ. ಮತ್ತಿವರು ಫಿಸಿಕಲ್ ಎಲಿಮೆಂಟ್ನವರೆಗೆ ತಲುಪಿದ್ದಾರೆ. ಅರ್ಥವಾಯ್ತಲ್ಲ? ಹಾ. ಐ ಸ್ಟಿಲ್ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಗರ್ಲ್ಸ್ ಅಂಡ್ ವರ್ಲ್ಡ್ಲಿ ಥಿಂಗ್ಸ್. ಈಸ್ ಇಟ್ ನ್ಯಾಚುರಲ್? ನಾನೇನಾದ್ರೂ ತಪ್ಪು ಮಾಡ್ತಿದ್ದೇನೆಯೇ? ನಿಮ್ಗೆ ವರ್ಲ್ಡ್ನಲ್ಲಿ ತಿರುಗಾಡ್ಲಿಕ್ಕಿದೆ, ಮೋಕ್ಷಕ್ಕೆ ಹೋಗ್ಲಿಕ್ಕಿದೆ? ಮೋಕ್ಷಕ್ಕೆ ಹೋಗ್ಲಿಕ್ಕಿದೆ. ಹಾಗಾದ್ರೆ ಮೋಕ್ಷಕ್ಕಾಗಿ ನೀವು ದಾರಿಯನ್ನು ಸ್ವಲ್ಪ ಡೈವರ್ಟ್ ಮಾಡಬೇಕಾದೀತು. ಯಾಕೆಂದ್ರೆ ಈ ವರ್ಲ್ಡ್ಲಿ ಥಿಂಗ್ಸ್ ಇವೆ, ಅವು ಟೆಂಪರರಿಯೇ ಅಥವಾ ಪರ್ಮನೆಂಟೇ? ಟೆಂಪರರಿ. ಟೆಂಪರರಿ ಆಗಿದೆ. ಹಾಗಾದ್ರೆ ಟೆಂಪರರಿಯಲ್ಲಿ ಹ್ಯಾಪಿನೆಸ್ ಟೆಂಪರರಿ ಸಿಕ್ಕಿದೆ ಅಥವಾ ಪರ್ಮನೆಂಟ್? ಟೆಂಪರರಿ. ಹಾಗಾದ್ರೆ ನಿಮ್ಗೆ ಪರ್ಮನೆಂಟ್ ಹ್ಯಾಪಿನೆಸ್ ಬೇಕೇ, ಟೆಂಪರರಿ ಹ್ಯಾಪಿನೆಸ್ ನಡೀತಾ? ನಿಮ್ಗೆ ಪರ್ಮನೆಂಟ್ ಹ್ಯಾಪಿನೆಸ್ ಬೇಕೇ, ಟೆಂಪರರಿ ಹ್ಯಾಪಿನೆಸ್ ಬೇಕೇ? ಪರ್ಮನೆಂಟ್ ಬೇಕು. ಹಾಗಾದ್ರೆ ಪರ್ಮನೆಂಟ್ ವರ್ಲ್ಡ್ನಲ್ಲಿ ಯಾವುದೇ ವಸ್ತು ಇದ್ದೀತೆ ಪರ್ಮನೆಂಟ್? ಇಲ್ಲ, ಇರ್ಲಾರದು. ಹೇಗೆ ಹೇಳ್ತೀರಿ ನೀವು? ಯಾಕೆಂದ್ರೆ ನೀವು ಏನ್ ನೋಡ್ತೀರಿ ಎಲ್ಲ ಟೆಂಪರರಿ ನೋಡ್ತೀರಿ. ಆ ಮಾತು ನಿಜ ಅಲ್ವೇ? ಹೌದು. ಈ ಮನೆ ಟೆಂಪರರಿ ಅಥವಾ ಪರ್ಮನೆಂಟೇ? ಟೆಂಪರರಿ. ಹೇಗೆ ಹೇಳ್ತೀರಿ? ಯಾಕೆಂದ್ರೆ ಇಲ್ಲಿ ಭೂಮಿ ಇತ್ತು, ಆಗ ನಾನ್ ನೋಡಿದ್ದೆ, ಆಮೇಲೆ ಕನ್ಸ್ಟ್ರಕ್ಷನ್ ಆಯ್ತು, ಆಗ್ಲೂ ನಾನ್ ನೋಡಿದ್ದೆ, ನಂತರ ಭೂಕಂಪದ ಸಮಯ ಎಲ್ಲ ಬಿದ್ದು ಚೂರಾಯ್ತು, ಅದನ್ನೂ ನಾನ್ ನೋಡ್ದೆ. ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಹೌಸ್ ಯು ಮಸ್ಟ್ ಬಿ ಪರ್ಮನೆಂಟ್. ನೋ, ವಿತ್ ರೆಸ್ಪೆಕ್ಟ್ ಟು ಅಂದ್ರೇನೆ ಹೇಳ್ಬೋದು ಇದು ಟೆಂಪರರಿ ಅಂತ. ಟೆಂಪರರಿ ಹೇಳುವ ಸ್ವತಃ ಯಾರು ಇದ್ರಲ್ಲಿ? ಹೇಳುವವನಂತೂ ಪರ್ಮನೆಂಟ್ ಇರ್ಬೇಕಲ್ಲ, ವಿತ್ ರೆಸ್ಪೆಕ್ಟ್ ಟು ಹೌಸ್. ಈ ಶರೀರ ಟೆಂಪರರಿ ಅಥವಾ ಪರ್ಮನೆಂಟೇ? ಶರೀರ ಟೆಂಪರರಿ ಆಗಿದೆ. ಯಾರು ಹೇಳ್ತಾರೆ? ಅದು ಪರ್ಮನೆಂಟ್ ಇರ್ಬೇಕು. ಯು ಯುವರ್ ಸೆಲ್ಫ್ ಆರ್ ಪರ್ಮನೆಂಟ್. ಶರೀರ ನೀವು ಕೇಳಿ. ಹಾ, ಸರಿಯಾಗಿದೆ. ಆದ್ರೆ ಯು ಯುವರ್ ಸೆಲ್ಫ್ ಈಸ್ ನಾಟ್ ಬಾಡಿ. ಯು ಸೇ, ವಾಟ್ ಯು ಸೇ? ದಿಸ್ ಇಸ್ ಮೈ ಬಾಡಿ ಆರ್ ಯು ಸೇ ಐ ಆಮ್ ಬಾಡಿ? ದಿಸ್ ಇಸ್ ಮೈ ಬಾಡಿ. ಹಾ, ಮೈ ಬಾಡಿ ಅನ್ನುವಾತ ಐ ಸ್ವತಃ ಯಾರು ಇದ್ರಲ್ಲಿ? ಶುದ್ಧ ಆತ್ಮ. ಹಾ, ಹಾಗಾದ್ರೆ ಅದು ಪರ್ಮನೆಂಟ್. ಸ್ವತಃ ನೀವು ಪರ್ಮನೆಂಟ್, ಮತ್ತಿದ್ರ ರಿಯಲೈಸೇಷನ್ ಆದ್ರೆ ಪರ್ಮನೆಂಟ್ ಹ್ಯಾಪಿನೆಸ್ ಸಿಗುತ್ತೆ. ಮತ್ತು ಒನ್ಸ್ ಯು ಗೆಟ್ ಪರ್ಮನೆಂಟ್ ಹ್ಯಾಪಿನೆಸ್, ನಂತರ ಟೆಂಪರರಿ ಹ್ಯಾಪಿನೆಸ್ ತನ್ನಿಂತಾನೇ ಬಿಟ್ಟು ಹೋಗುತ್ತೆ. ಬಿಡೋ ಅವಶ್ಯಕತೆ ಇಲ್ಲ. ಹೇಗೆ ಜಿಲೇಬಿ ತಿಂತಾನೆ ವ್ಯಕ್ತಿ, ಆಮೇಲೆ ಚಹಾ ಕುಡಿದ್ರೆ ಚಹಾ ಸಪ್ಪೆಯಾಗಿ ಬಿಡುತ್ತೆ. ಹೀಗೆ ಅನುಭವ ಆಗಿದೆ ಎಂದಾದ್ರು? ಮಿಠಾಯಿ ತಿಂದಾದ ಬಳಿಕ ಚಹಾ ಹೇಗೆ ಅನಿಸುತ್ತೆ? ಸಪ್ಪೆ ಆಗಿದೆ. ಸಪ್ಪೆ ಅನಿಸುತ್ತೆ. ಹಾಗೇನೆ ಈ ಅಟ್ರಾಕ್ಷನ್ ವರ್ಲ್ಡ್ಲಿ ಥಿಂಗ್ಸ್ನ ಸಪ್ಪೆಯಾಗಿದೆ ತನ್ನಿಂತಾನೆ. ಹಾ, ಆದ್ರೆ ಸ್ವಲ್ಪ ಆತ್ಮದ ಜಿಲೇಬಿ ತಿನ್ನಿ. ಅರ್ಥವಾಯ್ತಲ್ಲ ನಿಮ್ಗೆ? ಆತ್ಮದ ಸುಖ ಸಿಕ್ಕಿದಾಗ ನಂತರ ಬಿಡೋ ಅವಶ್ಯಕತೆ ಇಲ್ಲ, ತನ್ನಿಂತಾನೆ ಬಿಟ್ಟು ಹೋಗುತ್ತೆ. ಇನ್ನೊಂದು ಪ್ರಶ್ನೆ ಇದೆ. ಏನದು? ನಾನು ನಾನ್ ವೆಜಿಟೇರಿಯನ್ ಆಗಿದ್ದೇನೆ. ನನಗೆ ಗಿಲ್ಟಿ ಫೀಲಿಂಗ್ ಆಗುದಿಲ್ಲ ನಾನು ನಾನ್ ವೆಜ್ ತಿಂತೇನಂತ. ಅದರಿಂದ ಎಷ್ಟು ಪಾಪ ತಟ್ಟುತ್ತೆ? ನೀವು ಕಟ್ ಮಾಡಿ ತಿಂತೀರಾ ಅಥವಾ ರೆಡಿಮೇಡ್ ತಕೊಂಡ್ ಬರ್ತೀರಾ? ರೆಡಿಮೇಡ್. ಅರೆ, ಕಟ್ ಮಾಡಿ ತಿಂದ್ರೆ ಗೊತ್ತಾಗತ್ತೆ ನಿಮ್ಗೆ. ಹಾಗೆ ಕೂಡ ತಿಂದಿದ್ದೇನೆ. ಹಾ, ಹಾಗಾದ್ರೆ ನಿಮ್ಮ ಹಾರ್ಟ್ ಒಪ್ಪುತ್ತೀಯೇ? ಕೊಲ್ಲೋದು ನಿಮ್ಗೆ ಒಳ್ಳೇದನ್ನಿಸುತ್ತೆ? ಆದ್ರೆ ಇಲ್ಲ, ನಾನು ಕಡಿಯುವುದಿಲ್ಲ. ಆದ್ರೆ ಕಟ್ ಮಾಡೋದನ್ನು ಒಮ್ಮೆ ನೋಡಿ ಸ್ವಲ್ಪ. ಅದನ್ನು ಹಕ್ಕಿಯನ್ನು ಹಿಡೀರಿ, ನಂತರ ಅದಕ್ಕೆ ಚೂರಿ ಹಾಕಿ, ಅದು ಚೀರಾಡುವಾಗ ಅದನ್ನು ಮೇಲೆ ಕೆಳಗೆ ನೋಡಿ, ನಂತರ ಅದನ್ನು ಬೇಯಿಸಿ ತಿನ್ನಿ. ಹಿಡಿಸಿತೆ ನಿಮ್ಗೆ ಹಿತವೆನಿಸುತ್ತ? ನಮ್ಮ ಹಾರ್ಟ್ ಒಪ್ಪೋದಿಲ್ಲ. ಯಾವ ಜೀವಕ್ಕೂ ಮೃತ್ಯು ಇಷ್ಟವಾಗುವುದಿಲ್ಲ. ನೀವು ಆ ಚಿಕನ್ ಆಮ್ಲೆಟ್ ತಿಂತೀರಿ, ಚಿಕನ್ ಆಮ್ಲೆಟ್ ತಾ, ಬೇಗ ತಾ. ಪಾಪ ಚಿಕನ್ಗೆ ಅಪ್ಪ ಅಮ್ಮ ಇದ್ದಾರೋ ಇಲ್ವೋ? ಅದರ ಮಗುವನ್ನು ಹಿಡಿದು ನೀವು ಕಟ್ ಮಾಡಿ ತಿಂದ್ರೆ ಅದರ ಅಪ್ಪ ಅಮ್ಮನಿಗೆ ಎಷ್ಟು ದುಃಖವಾದೀತು, ಮತ್ತು ಮಗುವಿಗೆ ದುಃಖವಾಗೋದಿಲ್ವೇ? ಅದನ್ನು ಹಿಡಿಲು ಹೋದಾಗ ಓಡುತ್ತೆಯಾ ಅಥವಾ ನಿಮ್ಮ ಬಳಿ ಬರುತ್ತೆಯೇ ಸಾಯ್ಲಿಕ್ಕಾಗಿ? ಅದರ ಜೀವ ಅದಕ್ಕೆ ಪ್ರಿಯ ಅಲ್ವೇ? ಎಷ್ಟು ದುಃಖವಾಗತ್ತೆ. ಮತ್ತದಕ್ಕೆ ದುಃಖವಾಗ್ತಿರುವಾಗ ನೀವದನ್ನ ಕಟ್ ಮಾಡ್ತಿರ್ತೀರಿ. ಆಗ ದುಃಖದ ಪರಮಾಣು ಸಂಗ್ರಹವಾಗತ್ತೆ, ವೇದನೆಯ ಪರಮಾಣು ಸಂಗ್ರಹವಾಗತ್ತೆ, ಭಯದ ಪರಮಾಣು ಅದರ ಶರೀರದಲ್ಲಿ ಬರುತ್ತೆ. ಮತ್ತದನ್ನ ನೀವು ತಿಂದಾಗ ನಿಮ್ಮ ಹಾರ್ಟ್ ಕೂಡ ವೀಕ್ ಆಗತ್ತೆ, ಭಯದಿಂದ ತುಂಬಿ ಹೋಗುತ್ತೆ, ದುಃಖ ವೇದನೆಗಳಿಂದ ತುಂಬಿ ಹೋಗುತ್ತೆ. ಅಂದ್ರೆ ಸತ್ಯ ಏನು ಅಂದ್ರೆ, ಎಷ್ಟು ಐಟಂಗಳಿವೆ ವೆಜಿಟೇರಿಯನ್ನಲ್ಲಿ, ನೀವವನ್ನ ತಿಂದು ಶಕ್ತಿ ಪಡೀಬಹುದು. ನೀವು ಫಸ್ಟ್ ಅಂತೂ ಈ ಪ್ರಶ್ನೆ ಇದೆ, ನೀವು ನಾನ್ ವೆಜಿಟೇರಿಯನ್ ಯಾಕೆ ತಿಂತೀರಿ? ಈಗ ಅಲ್ಲ, ಬಾಲ್ಯದಿಂದಲೇ ತಿಂತೀನಿ. ವೆಜಿಟೇರಿಯನ್ ಅಲ್ಲ, ಪರವಾಗಿಲ್ಲ. ಏನಾದ್ರೂ ಇಂಟೆನ್ಷನ್ ಇದೆಯಾ ಅಥವಾ ಹೀಗೇನೆ ತಿಂತೀರಾ? ನಾನು ಹಾಗೇ ತಿಂತೇನೆ, ನಾನ್ ವೆಜ್ ಅಂತ ಅಲ್ಲ. ಆದ್ರೆ
ಶರೀರ ಸುಖವಾಗಿಡ್ಲು ಊಟ ಮಾಡ್ದಿರಲ್ಲ. ಹಾ, ಹಾಗಾದ್ರೆ ಶರೀರವನ್ನು ಸುಖವಾಗಿಡ್ಲು ವೆಜಿಟೇರಿಯನ್ ಕೂಡ ತಿನ್ಬಹುದಲ್ಲ. ಯಾಕೆಂದ್ರೆ ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ನಲ್ಲಿ ಏನು ವ್ಯತ್ಯಾಸವಿದೆ? ವೆಜಿಟೇರಿಯನ್ನಲ್ಲಿ ತರಕಾರಿ, ಫ್ರೂಟ್ಸ್ ಎಲ್ಲ ಇವೆ ಅಲ್ಲ, ಅವು 1 ಸೆನ್ಸ್ನ ಜೀವವಾಗಿವೆ. ಮತ್ತು 1 ಸೆನ್ಸ್ನಿಂದ 5 ಸೆನ್ಸ್ನಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಆಗ ಈ ಬರ್ಡ್ಸ್ ಇವೆ ಅಲ್ಲ, ಈ ಆನಿಮಲ್ಸ್ ಇವೆ, ಇವಕ್ಕೆ 105 ಸೆನ್ಸ್ಗಳಿವೆ ಮತ್ತು ಇನ್ಫನೈಟ್ ಬರ್ತ್ ಆಗುತ್ತೆ ಅವುಗಳ ನಡುವೆ. ಮತ್ತು ಎಷ್ಟು ಅವತಾರಗಳ ಡೆವಲಪ್ಮೆಂಟ್ ಆಗ್ತಾ 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 ಆಮೇಲೆ 5 ಸೆನ್ಸ್ನ ಜೀವ ಉತ್ಪನ್ನವಾಗುತ್ತೆ. ಹೇಗೆ 5 ಸೆನ್ಸ್ನ ಜೀವಕ್ಕೆ ಹಿಂಸೆ ಮಾಡಿದ್ರೆ ಬಹಳ ದೊಡ್ಡ ಹಾನಿಯಾಗುತ್ತೆ. 2 ಹಾನಿಯಾಗುತ್ತವೆ, ಒಂದು ಆವರಣ ಬಂದ್ಬಿಡುತ್ತೆ. ಅದರಿಂದ ಆಧ್ಯಾತ್ಮಿಕ ಸ್ಪಿರಿಚುವಲ್ ಗ್ರಾಸ್ಪಿಂಗ್ನಲ್ಲಿ ಲಾಸ್ ಆಗುತ್ತೆ. ಮತ್ತು ಇನ್ನೊಂದು ಹಿಂಸೆಯ ಪಾಪ ತಟ್ಟುತ್ತೆ. ಆ ಜೀವಕ್ಕೆ ಹಿಂಸೆ ಮಾಡಿದ್ರೆ ಅದರ ರಿಯಾಕ್ಷನ್ನಲ್ಲಿ ವೈರತ್ವ ಹುಟ್ಟುತ್ತೆ, ನಿಮ್ಗೆ ದುಃಖ ಸಿಗತ್ತೆ. ಮತ್ತು ಈ ಹಾನಿ, ಈ ಆವರಣದ ಹಾನಿ ಯಾಕಾಗತ್ತೆ? ಯಾಕಂದ್ರೆ ನೀವು ಆ ಇಟ್ಟಿಗೆ ಬ್ರಿಕ್ ಇರುತ್ತಲ್ಲ, ಅದರಿಂದ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕಿದ್ರೆ 10 ಇಟ್ಟಿಗೆ ತಾಗಿಸ್ತೀರಿ, ಹೀಗೆ ಅದನ್ನು ಎತ್ತಿ ಎಸೆದು ಬಿಟ್ರೆ ಎಷ್ಟು ಹಾನಿಯಾಗುತ್ತೆ? 5 ಮಾಳಿಗೆ ಬಿಲ್ಡಿಂಗ್ ಕಟ್ತೀರಿ, ಇಂಟೀರಿಯರ್ ಡೆಕೋರೇಷನ್ನೊಂದಿಗೆ ಅದನ್ನ ಬ್ಲಾಸ್ಟ್ ಮಾಡಿ ಮುರಿದ್ರೆ ಎಷ್ಟು ಹಾನಿಯಾಗುತ್ತೆ? ಈಸ್ ದರ್ ಎನಿ ಡಿಫರೆನ್ಸ್ ಬಿಟ್ವೀನ್ 2 ಲಾಸಸ್? ಎಸ್. ಎಷ್ಟು? ಇದರಲ್ಲಂತೂ 100 ರೂಪಾಯಿ ಹಾನಿ ಮತ್ತು ಅದರಲ್ಲಿ 1 ಕೋಟಿಯ ಹಾನಿ. ಅದಕ್ಕಿಂತ ಹೆಚ್ಚು ಲಾಸ್ ಆಗುತ್ತೆ. ಹಾಗಾದ್ರೆ ಈ 5 ಸೆನ್ಸ್ನ ಜೀವಕ್ಕೆ ಹಿಂಸೆ ಮಾಡಿದ್ರೆ 1 ಕೋಟಿಯ ಲಾಸ್ ಆಗತ್ತೆ. ಮತ್ತು ಈ 1 ಸೆನ್ಸ್ನದ್ರಲ್ಲಿ 100 ರೂಪಾಯಿ ಲಾಸ್ ಆಗತ್ತೆ. ಯಾವ ಲಾಸ್ ಒಳ್ಳೇದು? ಕಡಿಮೆ ಲಾಸಿನ. ಹಾ, ಅದೇ ಜಾಗೃತಿ ಇಡಿ. ಮತ್ತು ನಿಮ್ಮ ಶರೀರಕ್ಕೆ ಬೇಕಾದ ಶಕ್ತಿ ಅದ್ನೋಡಿ. ಹಿಪೋಪಾಟಮಸ್ ಎಷ್ಟು ಪವರ್ಫುಲ್ ಆಗಿದೆ, ಆನೆ ಎಷ್ಟು ಪವರ್ಫುಲ್ ಆಗಿದೆ. ಹಾರ್ಸ್ ಪವರ್ ಅಂತಾರೆ, ಎಂದಾದ್ರೂ ಲಯನ್ ಪವರ್ ಅಂತಾರೆ. ಹಾರ್ಸ್ ಪವರ್ನಲ್ಲಿ ಎಷ್ಟು ಶಕ್ತಿ ಇದೆ. ಎಷ್ಟು ಅಹಿಂಸಕರಿದ್ದಾರೆ, ಪ್ಯೂರ್ ವೆಜಿಟೇರಿಯನ್ ಇದ್ದಾರೆ. ಈ ಪಾರಿವಾಳ ಇದೆಯಲ್ಲ, ಬಹಳ ಹೆಚ್ಚು ಹಾರುತ್ತೆ, ಪ್ಯೂರ್ ವೆಜಿಟೇರಿಯನ್. ಕುದುರೆ ಅತಿ ವೇಗವಾಗಿ ಓಡುತ್ತೆ, ಪ್ಯೂರ್ ವೆಜಿಟೇರಿಯನ್. ಆನೆ ಶಕ್ತಿಶಾಲಿಯಾಗಿದೆ, ಪ್ಯೂರ್ ವೆಜಿಟೇರಿಯನ್. ಎತ್ತರವಾದ ಜಿರಾಫೆ, ಅದು ಪ್ಯೂರ್ ವೆಜಿಟೇರಿಯನ್. ಇವೆಲ್ಲ ವೆಜಿಟೇರಿಯನ್ನಲ್ಲಿ ಬಹಳ ಪವರ್ ಇದೆ ಮತ್ತು ಆಧ್ಯಾತ್ಮದಲ್ಲಿ ಬಹಳ ಹೆಲ್ಪ್ ಆಗುತ್ತೆ. ಮೆಲ್ಲನೆ ನೀವು ನಿಶ್ಚಯ ಮಾಡಿ, ಮೆಲ್ಲನೆ ಯಾಕೆ, ನಿರ್ಧರಿಸಿಬಿಡಿ, ತ್ಯಜಿಸಲೇಬೇಕು ಅಂತ. ಏನ್ ವ್ಯತ್ಯಾಸವಾಗುತ್ತೆ? ಮನೇಲಿ ಎಲ್ರೂ ಅಡಿಗೆ ಮಾಡ್ತಾರಾ? ಇಲ್ಲ, ಮನೆಯಲ್ಲಿ ಮಾಡೋದಿಲ್ಲ. ಹಾಗಾದ್ರೆ ಯು ಆರ್ ಅ ಲಕ್ಕಿ ಪರ್ಸನ್. ನಿಮ್ದಂತೂ ಬಿಟ್ಟು ಹೋದ್ರೆ ಟೇಸ್ಟ್ನಲ್ಲಿ ವೆಜಿಟೇರಿಯನ್ ಐಟಮ್ ಇಷ್ಟು ಟೇಸ್ಟಿ ಇರುತ್ತೆ. ಪಂಜಾಬಿ ತಿನ್ನಿ, ಸೌತ್ ಇಂಡಿಯನ್ ತಿನ್ನಿ, ಚೈನೀಸ್ ತಿನ್ನಿ, ಮೆಕ್ಸಿಕನ್ ತಿನ್ನಿ, ಇಟಾಲಿಯನ್ ತಿನ್ನಿ, ಅರೆ ಬೇಕಾದಷ್ಟು ಸಿಗುತ್ತೆ ನಿಮ್ಗೆ ಟೇಸ್ಟ್ಗಾಗಿ. ಅರ್ಥವಾಯ್ತಲ್ಲ ನಿಮ್ಗೆ? ಹಾ, ಆಯ್ತು. ಪ್ರಕೃತಿಯಲ್ಲಿ ಹೇಗೆ ಸುನಾಮಿ, ತುಫಾನು, ಭೂಕಂಪ ಮತ್ತು ಯಾವುದೇ ಯುದ್ಧದಲ್ಲಿ ಈ ಜನರು ಈ ಜನರು ಸಾಯ್ತಾರೆ. ಹಾಗಾದ್ರೆ ಇವೆಲ್ಲ ಜನರ ಕರ್ಮ ಒಂದೇ ಏನು? ಅಂದ್ರೆ ಭೂಕಂಪದಲ್ಲಿ ಸತ್ರು, ಸುನಾಮಿಯಲ್ಲಿ ಸತ್ರು, ಹಾಗಾದ್ರೆ ಎಲ್ರದ್ದು ಒಂದೇ ಪ್ರಕಾರದ ಕರ್ಮ ಅಂತ ಕೇಳಬಯಸ್ತೀರಿ. ಅದಕ್ಕೆ ಸಾಮೂಹಿಕ ಕರ್ಮ ಅಂತಾರೆ. ಸಾಮೂಹಿಕ ಕರ್ಮ, ಸಾಮೂಹಿಕ ಅಂದ್ರೆ ಜೈ ಇದ್ ಸಚ್ಚಿದಾನಂದ. ನೋಡಿ, ಈ 200-300 ಜನ ಕೂತಿದ್ದಾರೆ, ಒಂದೇ ಸತ್ಸಂಗದಲ್ಲಿ ಭಾವನೆ ಇದೆ ಎಲ್ಲರಲ್ಲಿ. ಹಾ. ಒಂದೇ ಶುಭ ಭಾವನೆ ಕರ್ಮಬೀಜ ಹಾಕ್ತಾರೆ. ಅದು 1, 2 ಮ್ಯಾನೇಜರನ್ನ ಎಸೆದ್ಬಿಡಿ, ಹೀಗೆ ಒಟ್ಟುಗೂಡಿ ಹೇಳ್ತಾರಲ್ಲ. ಮಿಲ್ನಲ್ಲಿ ಎಲ್ಲರ ಭಾವನೆಯೂ ಒಂದೇ ಆಗುತ್ತೆ. ದ್ವೇಷದ ಭಾವನೆ ಬಂದ್ರೂ ಒಂದು ಪ್ರಕಾರದ ಭಾವನೆ ಆಯ್ತು. ಹಾಗೆ ಒಂದೇ ಪ್ರಕಾರದ ಭಾವನೆ ಎಲ್ಲ ಜನರು ಸೇರಿ ಅದಕ್ಕೆ ಆಮೇಲೆ ಕರ್ಮದ ಫಲ ಸಿಗುತ್ತೆ. ಒಂದೇ ಜಾಗದಲ್ಲಿ ಒಟ್ಟಾಗಿ ಕರ್ಮದ ಫಲ ಅನುಭವಿಸ್ತಾರೆ. ಸುನಾಮಿ ಬರುತ್ತೆ, ಅಥವಾ ಭೂಕಂಪ ಆಗುತ್ತೆ, ಅಥವಾ ಏನಾದ್ರೂ ನೀರಿನ ನೆರೆ ಬರುತ್ತೆ, ಅದರಲ್ಲಿ ಎಲ್ರಿಗೆ ಹಾನಿಯಾಗುತ್ತೆ. ಜೊತೆಗೆ ಒಂದೇ ಫ್ಲೈಟ್ನಲ್ಲಿ ಕೂತ್ಕೊಳ್ತಾರೆ ಮತ್ತು ಎಲ್ರಿಗೆ ಏನಾದ್ರೂ ಹಾನಿಯಾಗುತ್ತೆ. ಅದಕ್ಕೆ ಸಾಮೂಹಿಕ ಕರ್ಮ ಅಂತಾರೆ. ಈಗಂತೂ ಆ ಕರ್ಮದ ಫಲವನ್ನು ಸಹಿಸಲೇಬೇಕಾಗತ್ತೆ. ಆದ್ದರಿಂದ ಒಂದೇ ಧ್ಯೇಯವಿಡಿ, ಅಂದ್ರೆ ಮನಸ್ಸು ವಚನ ಕಾಯದಿಂದ ಯಾರಿಗೂ ದುಃಖ ಕೊಡೋದಿಲ್ಲ ಅಂತ. ಮತ್ತೆಂದು ಪೂರ್ತಿ ಜೀವನದಲ್ಲಿ ಯಾರಿಗಾದ್ರೂ ದುಃಖ ಕೊಟ್ಟಿದ್ರೆ ಹೃದಯದಿಂದ ಪಶ್ಚಾತ್ತಾಪ ಪಡ್ತಾ ಇರಿ. ಯಾವುದೇ ವ್ಯಾಪಾರದಲ್ಲಿ ತಪ್ಪು ಮಾಡಿದ್ರೆ, ಬಿಸ್ನೆಸ್ನಲ್ಲಿ, ಯಾವುದೇ ಜಾಬ್ನಲ್ಲಿ ಏನಾದ್ರೂ ಚೀಟಿಂಗ್ ಮಾಡಿದ್ರೆ, ಯಾವುದೇ ವ್ಯಕ್ತಿಯ ಜೊತೆ ಚೀಟಿಂಗ್ ಮಾಡಿದ್ರೆ, ಯಾರಿಗಾದ್ರೂ ದುಃಖ ಕೊಟ್ಟಿದ್ರೆ, ಕ್ರೋಧ ಮಾಡಿದ್ರೆ, ವಿಷಯ ವಿಕಾರದ ಮೋಹ, ಎಷ್ಟೇ ಪ್ರಕಾರದ ಕ್ರೋಧ, ಮಾನ, ಮಾಯೆ, ಲೋಭ ಎಲ್ಲ ಪ್ರಕಾರದ ತಪ್ಪುಗಳಿಗೆ
ದಿನರಾತ್ರಿ ಕ್ಷಮೆ ಯಾಚಿಸ್ತಾ ಇರಿ. ಎಲ್ಲಕ್ಕಿಂತ ದೊಡ್ಡ ಧ್ಯಾನ ಅದುವೇ. ಕಣ್ಮುಚ್ಚಿ ಕ್ಷಮೆ ಯಾಚಿಸಲು ಆರಂಭಿಸಿ. ಬಾಲ್ಯದಿಂದ ಹಿಡಿದು ಇಂದಿನವರೆಗೆ ನಾನು ಯಾರ್ಯಾರಿಗೆ ದುಃಖ ಕೊಟ್ಟಿದ್ದೇನೆ, ಇವೆಲ್ಲ ಪ್ರಕಾರದ ದೋಷಗಳ ಕ್ಷಮೆ ಯಾಚಿಸೋದ್ರಿಂದ ಈ ದುರ್ಘಟನೆಗಳಿಂದ ಸದಾ ನೀವು ಪಾರಾಗ್ತೀರಿ. ಇಲ್ದಿದ್ರೆ ನೋಡಿಯಲ್ಲ ಇಂದು. ನೇರವಾಗಿ ಮಾತನಾಡೋಣ. ಸೂರತ್ನಲ್ಲಿ ನೆರೆ, ನೀರೆಷ್ಟು ಮೇಲೆ ಬಂದಿತ್ತು? ಅದೇ ಸಮಸ್ಯೆ ಈಗ ಬರೋಡಾದಲ್ಲಿ ಬಂದಿದೆ. ಅಲ್ಲಿ ನೀರು ಹೆಚ್ಚುತ್ತಾ ಹೋಗ್ತಿದೆ, ಏಕೆಂದ್ರೆ ಮಧ್ಯಪ್ರದೇಶದಲ್ಲಿ ತುಂಬಾ ಮಳೆ ಸುರೀತಿದೆ. ಎಲ್ಲ ನೀರು ಹರಿದು ಬರೋಡಾದವರೆಗೆ ತಲುಪಿತು ಮತ್ತು ಸೂರತ್ವರೆಗೆ ತಲುಪಿತು. ಈಗ ಇಲ್ಲಿ ಇದನ್ನು ತಿಳಿಸ್ಲಿಲ್ಲ ಸಂಕಟದಲ್ಲಿ ಏನ್ ಮಾಡ್ಬೇಕು ಅಂತ. ಜನರಿಗೆ ಸಂಕಟ ಬರುತ್ತೆ. ಈಗ ಈ ಸಮಯದಲ್ಲಿ ಜನರಿಗೆ ಕರ್ಮಫಲ ಬಂದಿದೆ. ಆ ಸಮಯದಲ್ಲಿ ಮನಸ್ಸಿಗೆ ಏನಾಗುತ್ತೆ? ಗೌರ್ಮೆಂಟ್ ಹೀಗ್ ಮಾಡ್ಬೇಕು, ಇವರು ಹೀಗ್ ಮಾಡ್ಬೇಕು, ಮೊದಲು ಇದ್ ಮಾಡ್ಬೇಕು, ಟಿವಿಯವರು ಹೀಗ್ ಮಾಡ್ಬೇಕು, ಮತ್ತು ಎಷ್ಟು ಜನರನ್ನು ಆಕ್ಷೇಪಿಸ್ತಾ ಹೋಗ್ತೀರಿ. ಮತ್ತವರು ಈ ಕರ್ಮಫಲವನ್ನು ಅನುಭವಿಸ್ತಿದ್ದಾರೆ. ಆದ್ರೆ ಮನಸ್ಸಿನಲ್ಲಿ ಭಾವನೆ ಕೆಡ್ತದೆ. ಅದು ಪುನಃ ಸೀಡ್ ಫಾರ್ ದ ನೆಕ್ಸ್ಟ್ ಲೈಫ್. ಇಷ್ಟು ಅಂದ್ರೆ ಕೆಲವರು ದೇವರಿಗೂ ಬೈತಾರೆ, ಇಷ್ಟ್ಯಾಕೆ ಮಳೆ ಸುರಿಸಿದ್ದಿ ಅಂತ, ನಮ್ಮ ಜೀವನದ ಅಂತ್ಯ ಮಾಡಿದಿ, ನಮ್ಮ ಮಕ್ಕಳು ಸತ್ರು, ಹೀಗಾಯ್ತು, ಇಷ್ಟಿಷ್ಟು ಬೈಗಳನ್ನು ಯಾರ್ಯಾರಿಗೆ ಬ್ಲೇಮ್ ಮಾಡ್ತಾರೆ ಜನರು. ಮತ್ತು ನಂತರ ಏನಾಯ್ತು? ಒಬ್ಬ ರಿಕ್ಷಾದವ ಹೆಚ್ಚು ದುಡ್ಡು ತಗೊಂಡದಕ್ಕೆ ಎಲ್ರೂ ಸೇರಿ ಅವನಿಗೆ ಹೊಡೆದ್ರು. ಆಗ ಎಲ್ಲಾ ರಿಕ್ಷಾದವರು ಸೇರಿ ಅವನ ಮನೆಗೆ ಹೋಗಿ ಆ ವ್ಯಕ್ತಿಗೆ ಹೊಡೆದ್ರು. ನಂತರ ಎಷ್ಟು ತೊಂದರೆಯಾಯಿತು. ಮನುಷ್ಯ ಅಪ್ಸೆಟ್ ಆದ. ಒಂದು ತಪ್ಪಿನ ಫಲವನ್ನು ಆತ ಸಹಿಸ್ತಿದ್ದಾನೆ ಮತ್ತು ಫಲದಲ್ಲಿ ಪುನಃ ಎಷ್ಟು ತಪ್ಪುಗಳನ್ನು ಮಾಡ್ತಿದ್ದಾನೆ. ಅವನಿಗೆ ನೆಕ್ಸ್ಟ್ ಲೈಫ್ನಲ್ಲಿ ಎಷ್ಟು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಅರ್ಥವಾಯ್ತಲ್ಲ? ಹೌದು. ಒಂದು ದುಃಖ ಬಂದ್ರೆ ಅದನ್ನು ಶಾಂತ ಭಾವನೆಯಿಂದ ನಿಮಿತ್ತವನ್ನು ನಿರ್ದೋಷಿಯಾಗಿ ಕಂಡು ಪೂರ್ತಿ ಮಾಡಿ. ಅದರ ಬದಲು ಎಷ್ಟು ಕೆಟ್ಟ ವಿಚಾರ ಮಾಡ್ತೀರಿ. ಇವನಿಂದ ಆಗಿ ಆಯ್ತು, ಅವನಿಂದ ಆಗಿ ಆಯ್ತು, ಅವನಿಂದ ಆಗಿ ಆಯ್ತು, ಇವರು ಹೀಗೆ ಮಾಡಿದ್ರು, ಅವರು ಹಾಗೆ ಮಾಡಿದ್ರು, ಅವರಿಗೆ ಹೀಗೆ ಮಾಡಬೇಕು, ಅವ ಹೀಗೆ ಮಾಡಲಿಲ್ಲ, ಆದ್ರಿಂದ ಹೀಗಾಯ್ತು. ಎಲ್ಲ ಪ್ರಕಾರದ ರಾಂಗ್ ಬಿಲೀಫ್ ಅದು. ಮತ್ತು ರಾಂಗ್ ಬಿಲೀಫ್ನಿಂದ ಎಷ್ಟು ಇನ್ನೊಂದು ಲೈಫ್ನ ಕರ್ಮ ಕೆಡಿಸ್ತಾನೆ ಮನುಷ್ಯ. ಮತ್ತದೇ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ನಿಂದ ಇಲ್ಲಿ ಈಗ್ಲೂ ದುಃಖ ಸಿಕ್ಕಿಬಿಡುತ್ತೆ ಮತ್ತು ನೆಕ್ಸ್ಟ್ ಲೈಫ್ನಲ್ಲಿ ಅಗೇನ್ ದುಃಖ ಸಹಿಸ್ತಾನೆ. ಯಾಕೆಂದ್ರೆ ಯಾವ ಕಷ್ಟ ಬಂತು, ಸಂಕಟ ಬಂತು, ಅದಂತೂ ಬಂದೇ ಬಿಟ್ಟಿದೆ. ಅದರಲ್ಲೇನೂ ಚೇಂಜ್ ಆಗ್ಲಿಕ್ಕಿಲ್ಲ. ಹಾಗಾಗಿ ಪರಿಸ್ಥಿತಿಯನ್ನು ಪರಿಹಾರ ಮಾಡಬೇಕು. ಅದರ ಬದಲು ಎಷ್ಟು ನೆಗೆಟಿವ್ ಯೋಚಿಸ್ತಾನೆ. ಯಾರ್ಯಾರ ಬಗ್ಗೆ ನೆಗೆಟಿವ್ ಯೋಚಿಸಿರ್ಲಿಕ್ಕಿಲ್ಲ ಮತ್ತು ಅದೇ ನೆಗೆಟಿವ್ ಆಗತ್ತೆ. ಸೀಡ್ ಫಾರ್ ದಿ ನೆಕ್ಸ್ಟ್ ಲೈಫ್. ದಾದಾ ಭಗವಾನ್ ಏನ್ ತಿಳಿಸ್ತಾರೆ ಅಂದ್ರೆ, ನೋಡಪ್ಪ, ನಿನ್ಗೇನು ಕೆಟ್ಟದಾಗುತ್ತೋ ಅದನ್ನು ಸಮತಾಭಾವನೆಯಿಂದ ಪೂರ್ತಿ ಮಾಡು. ಸಮತಾಭಾವನೆ ಹೇಗೆ ಇಡುವುದು? ಅದರ ಕೀಲಿಕಾಯಿ ದಾದಾ ಭಗವಾನ್ ಕೊಟ್ಟಿದ್ದಾರೆ. ಇವನ್ನೆಲ್ಲ ಯಾರು ಮಾಡಿಸ್ತಾರೆ? ಯಾರನ್ನು ಬ್ಲೇಮ್ ಮಾಡೋದು? ಹೂ ಇಸ್ ದ ಡೂಯರ್ ಬಿಹೈಂಡ್ ಆಲ್ ದೀಸ್ ಹ್ಯಾಪನಿಂಗ್ಸ್? ಇದನ್ನು ಯಾರು ಮಾಡಿಸ್ತಿರ್ಬೇಕು? ನೀವು ಬರ್ದಿದ್ದೀರಿ ಪ್ರಕೃತಿ, ದೇವ್ರು. ದೇವ್ರಂದ್ರೆ ಯಾರು? ಭಗವಂತ ಮಾಡಿಸಿದ್ನೇ, ದೇವ್ರು ಮಾಡಿಸಿದ್ನೇ, ಪ್ರಕೃತಿ ಮಾಡಿತೆ, ಯಾರು ಮಾಡಿದ್ರು? ಹೂ ಇಸ್ ದ ಡೂಯರ್? ಅದೇ ದೊಡ್ಡ ಪ್ರಶ್ನೆ. ಮತ್ತು ಅದು ಎಲ್ಲಿವರೆಗೆ ಸಾಲ್ವ್ ಆಗೋದಿಲ್ವೋ ಅಲ್ಲಿವರೆಗೆ ಯಾರ ಮೇಲೇನೋ ಅಪವಾದ ಹಾಕದೆ ಆತನು ಇರೋದಿಲ್ಲ. ಅದಂದ್ರೆ ಅನ್ಯರನ್ನು ಆಕ್ಷೇಪಿಸುವುದು. ಅದೇ ಕರ್ಮದ ಬೀಜ. ಒಳ್ಳೆದೇನಾದ್ರೂ ಆದ್ರೆ ನಾನ್ ಮಾಡಿದ್ದು, ಕೆಟ್ಟದಾದ್ರೆ ಆತ ಮಾಡಿದ್ದು ಅನ್ಯರ ಮೇಲೆ ಬ್ಲೇಮ್ ಹಾಕೋದು. ಅದೇ ನಾನ್ ಮಾಡಿದ್ದು, ಅದೇ ಕರ್ಮಬೀಜ. ಅನ್ಯರನ್ನು ಬ್ಲೇಮ್ ಮಾಡೋದು ಕೂಡ ಕರ್ಮಬೀಜ. ಮತ್ತದ್ರಿಂದಲೇ ಸಂಸಾರದಲ್ಲಿ ಜನ್ಮ ಜನ್ಮಾಂತರದಿಂದ ಅಲೆದಾಡ್ತಿದ್ದೇವೆ. ಮತ್ತು ಇದಂತೂ ಒಂದು ಸುನಾಮಿ ಬಂತು, ಇದು ನೀರಿನದ್ದು ಬಂತು. ಹೀಗಂತೂ ಸಾವಿರಾರು ಪ್ರಕಾರದ ಕಷ್ಟಗಳನ್ನು ಸಹಿಸ್ತಿದ್ದಾನೆ ಸಂಸಾರದಲ್ಲಿ. ಮತ್ತು ಇನ್ನಷ್ಟು ಕಷ್ಟಗಳು ಬರುತ್ತೆ. ಈಗಂತೂ ಕೆಟ್ಟ 5ನೇ ಯುಗ ನಡೀತಾ ಇದೆ, ಕಲಿಯುಗ. ಅದಕ್ಕಿಂತ ಮುಂದೆ ಹೋದ್ರೆ 6ನೇ ಯುಗ ಬರುತ್ತೆ. 6 ಡಿವಿಷನ್ ಆಫ್ ಟೈಮ್ ಸೆಕ್ಷನ್. ಅಂದ್ರೆ 6ನೇ ಯುಗದಲ್ಲಂತೂ ದುಷ್ಮ ಕಾಲಾಂತರ. ಅತ್ಯಂತ ದುಃಖವಿದೆ. ಈಗಂತೂ ಏನಾದ್ರೂ 1% ಕೂಡ ಸುಖ ಇದ್ದೀತು, ಆಮೇಲೆ 100% ದುಃಖ. ಮತ್ತು ಧರ್ಮವಿಲ್ಲ, ಧರ್ಮಸ್ಥಾನವಿಲ್ಲ, ಮನೆಯಿಲ್ಲ, ಎಲ್ಲ ಪ್ರಾಣಿಗಳಂತ ಸ್ಥಿತಿಯಾದೀತು. ನಾಯಿ ಕತ್ತೆ ಹೇಗೆ ಜೀವಿಸ್ತವೆ ಅಂತಹ ಸ್ಥಿತಿಯಾದೀತು ಮನುಷ್ಯಂದು. ಇದುವೇ ಭಾವನೆ ಮುಂದೆ ಕೆಡುತ್ತಾ ಹೋಗುತ್ತೆ. ಅದೇ ಅಧೋಗತಿಯಲ್ಲಿ ಹೋಗೋ ತಯಾರಿ ಮಾಡ್ತಿದ್ದಾರೆ. ಅಂದ್ರೆ ಭಾವನೆಯನ್ನು ಸುಧಾರಿಸೋ ಮನುಷ್ಯನ ಪುರುಷಾರ್ಥ ಸ್ವತಂತ್ರವಾಗಿದೆ. ಅದನ್ನು ಸುಧಾರಿಸಲೇಬೇಕು. ಹೇ ಭಗವಂತ, ನನ್ಗೆ ತಪ್ಪು ಭಾವನೆ ಬರ್ತಿದೆ, ಯಾರ ತಪ್ಪು ಇಲ್ಲ, ನಂದೇ ಕರ್ಮದ ಉದಯವಿದು, ನನ್ಗೆ ಕೆಟ್ಟ ವಿಚಾರ ಬರ್ತಿವೆ, ನಾನು ಕ್ಷಮೆಯಾಚಿಸ್ತೇನೆ, ಒಳ್ಳೆ ವಿಚಾರ ಮಾಡೋ ಶಕ್ತಿ ನೀಡು, ಸದ್ಬುದ್ಧಿ ಶಕ್ತಿ ನೀಡು, ಹೀಗೆ ಪ್ರಾರ್ಥನೆ ಮಾಡ್ತಾ ಇರಿ. ಕೆಟ್ಟ ಸಮಯ ಕಳೆದು ಹೋಗೋ ತನಕ ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆ ಭಾವನೆ ಇಡಿ.
ಹಾಗಾದ್ರೆ ಸ್ವಲ್ಪ ಸಂಕಟ ಕಡಿಮೆ ಆದೀತು ಮತ್ತು ದುಃಖ ಕಡಿಮೆ ಆಗುತ್ತೆ.